ವರ್ಷದಂತೆ ಈ ವರ್ಷವೂ ಕೂಡ ವಚನ ಶ್ರಾವಣದಲ್ಲಿ ಪ್ರತಿ ಮನೆಯಲ್ಲಿ ವಚನ ಶ್ರಾವಣ ಕಾರ್ಯಕ್ರಮವನ್ನು ಕುವೆಂಪು ಬಡಾವಣೆಯ ನಾಗರಾಜ್ ಗುತ್ತೇದಾರ್ ಅವರ ನಿವಾಸದಲ್ಲಿ ಈ ವರ್ಷ ವಚನ ಶ್ರಾವಣ ಮೊದಲನೇ ದಿನ ಪ್ರಾರಂಭವಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಲೀಲಾ ಮಲ್ಲಿಕಾರ್ಜುನ ಅವರು ಅಕ್ಕಮಹಾದೇವಿ ಬಗ್ಗೆ 12ನೇ ಶತಮಾನದಲ್ಲಿ ಶ್ರೀಶೈಲಕ್ಕೆ ಪಾದಯಾತ್ರೆಯಲ್ಲಿ ಹೋಗಿದ್ದ ಅನುಭವ ಮತ್ತೆ ಕಷ್ಟ, ಅವಳ ತ್ಯಾಗ ಬಲಿದಾನ ಬಗ್ಗೆ ಅವಳು ನೀಡಿದ ವಚನ ಸಾಹಿತ್ಯ ಕೊಡುಗೆ ನಾವೆಲ್ಲ ಪ್ರತಿಯೊಬ್ಬರೂ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಅಕ್ಕಮಹಾದೇವಿಯ ಪ್ರವಚನವನ್ನ ನಾವೆಲ್ಲ ಪಠಣ ಮಾಡಬೇಕು, ಅದರ ಜೊತೆ ನಡೆದುಕೊಂಡು ಹೋಗಬೇಕು, ನೆನಪಿಸಿಕೊಂಡರು ಎಂಬ ಸಲಹೆ ನೀಡಿದರು. ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಜಿ ನಾಗರಾಜ್, ಕಂಪ್ಲಿ ಸಾಹಿತಿಗಳಾದ ವೇಮಸ್ವಾಮಿಯವರು, ಬಸವದಳ ಅಧ್ಯಕ್ಷರಾದ ವೀರೇಶ್ ಕೆ, ಬಸವ ಕೇಂದ್ರ ಅಧ್ಯಕ್ಷರಾದ ಬಸವರಾಜ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ನಿರೂಪಣೆಯನ್ನು ಕೆ ಮಹೇಶ್ ಕುಮಾರ್, ನಗರದ ಎಲ್ಲಾ ಬಡಾವಣೆಗಳಿಂದ ಬಸವಾದಿ ಶರಣರ ವಿಚಾರಧಾರೆಗಳು ಬಂದು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀಶೈಲಪ್ಪ ಪಟ್ಟಣಶೆಟ್ಟಿ, ಚನ್ನಬಸವ ಕೊಟಗಿ, ಗುಗ್ರಿ ತಿಪ್ಪಣ್ಣ, ರಾಜಶೇಖರ್, ವೈಜಾಪುರ್, ಪಂಪಣ್ಣ, ಗಾಳಿ, ಶಿವು, ದರೋಜಿ, ರಂಗಣ್ಣ, ಮೇಟ್ರಿ, ಶರಣಪ್ಪ ಇನ್ನು ಅನೇಕ ಸಮಾಜದ ಬಾಂಧವರು ಬಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದರು. ದಸರೆಯ ಸಂದರ್ಭದಲ್ಲಿ ನಾನು ದುರ್ಗಾದೇವಿಯ ದೊಡ್ಡ ಆರಾಧಕಳು. ಅಲ್ಲಿರುವಂಥ ಒಬ್ಬ ಶರಣರು ನನಗೆ ಪ್ರಶ್ನೆ ಮಾಡಿದರು, ನೀವು ಮನೆಯಲ್ಲಿ ದುರ್ಗಾದೇವಿನ ಪೂಜೆ ಮಾಡಿ ಫೋಟೋಗಳನ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ಬಂದು ಬಸವ ಅಂತೀರಲ್ಲ ಹೇಗೆ ಅಂತ ಪ್ರಶ್ನೆ ಮಾಡಿದರು. ನಾನು ಅಪ್ಪಗಳಿಗೆ ಹೇಳಿದೆ, ಅಪ್ಪವರೇ, ನಾನು ದುರ್ಗೆಯ ಭಕ್ತಿಯಲ್ಲೇ ಶರಣರ ಆದರ್ಶಗಳನ್ನ ಕಂಡಿದ್ದೇನೆ ಅಂತ ಅಲ್ಲಿ ಒಂದು ನನ್ನ ಅಳವಡಿಸಿಕೊಂಡಿರುವ ರೀತಿಯನ್ನು ನಾನಲ್ಲಿ ಪ್ರಸ್ತುತಪಡಿಸಿದೆ. ಯಾಕಂದರೆ ಹಲವರು ಇಲ್ಲಿ ದಿನನಿತ್ಯ ನನ್ನ ಜೀವನವನ್ನು ನೋಡಿದವರಿದ್ದೀರಿ. ಈಗಿನ ಸಾಮಾಜಿಕ ಜೀವನದೊಳಗೆ ಯಾವುದನ್ನು ಮುಚ್ಚಿಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ನಾವು ಮನೆ ಒಳಗೆ ಹೇಗಿರ್ತೀವೋ ಹೊರಗೆ ಹೇಗಿರ್ತೀವೋ ಅಂತ ಸಮಾಜ ಬೇಗ ನಿರ್ಧಾರ ಮಾಡಿಬಿಡ್ಬೋದು. ನಾಳೆ ದಿನ ನೀವೇ ಪ್ರಶ್ನೆ ಮಾಡ್ಬೋದು, ಮನೆಯಲ್ಲಿ ನೀವು ಅಷ್ಟೆಲ್ಲ ಮಾಡ್ತೀರಾ, ಹೊರಗಡೆ ಬಂದು ಶರಣರಂತೀರಾ, ಶರಣರ ಆದರ್ಶಗಳನ್ನ ನೀವು ಪಾಲನೆ ಮಾಡಿದ್ದೀರಾ ಅಂತ ಪ್ರಶ್ನೆ ಬರುವ ಮುಂಚೆಯೇ ನನ್ನ ವಿವರಣೆಯನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಾನು 9 ದಿನಗಳ ಕಾಲ ದೇವಿಯ ಉಪಾಸನೆ ಮಾಡ್ತೇನೆ. ದುರ್ಗಾಷ್ಟಮಿಯ ದಿನ ಬಾಲಿಕಾ ಪೂಜೆ ಅಂತ ಮಾಡುವಂಥ ಪ್ರತೀತಿ ಮನೆತನದಲ್ಲಿ ಮೊದಲಿನಿಂದಲೂ